ಪ್ರಸಂಗಾಂಶ ನನ್ನ ಜೊತೆ ಹೇಳಿ. ದೇವರ ಮುಂದೆ ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥವಾಗಲ್ಲ. ಮಗನಿ ಮಗಳೇ, ಸಹೋದರ ಸಹೋದರಿ, ಮನುಷ್ಯರ ಮುಂದೆ ಸುರಿಸಿದಂತ ಕಣ್ಣೀರು ವ್ಯರ್ಥ ಆಗಬಹುದು, ಬಂಧುಗಳ ಮುಂದೆ ಸುರಿಸಿದಂತ ಕಣ್ಣೀರು ವ್ಯರ್ಥ ಆಗಬಹುದು, ಸಂಬಂಧಿಕರ ಮುಂದೆ ಸುರಿಸಿದಂತ ಕಣ್ಣೀರು ವ್ಯರ್ಥ ಆಗಬಹುದು, ಸ್ನೇಹಿತರ ಮುಂದೆ ಸುರಿಸಿದಂತ ಕಣ್ಣೀರು ವ್ಯರ್ಥ ಆಗಬಹುದು, ಅಧಿಕಾರಿಗಳ ಮುಂದೆ ಸುರಿಸಿದಂತ ಕಣ್ಣೀರು ವ್ಯರ್ಥ ಆಗಬಹುದು, ರಾಜಕೀಯ ವ್ಯಕ್ತಿಗಳ ಮುಂದೆ ಸುರಿಸಿದಂತ ಕಣ್ಣೀರು ವ್ಯರ್ಥ ಆಗಬಹುದು. ಇವತ್ತು ವಾಕ್ಯ ಹೇಳುವಂತ ಈ ಪಾಸ್ಟರ್ ಮುಂದೆ ನೀವು ಸುರಿಸುವಂತ ಕಣ್ಣೀರು ವ್ಯರ್ಥ ಆಗಬಹುದು. ನನ್ನ ದೇವ್ರ ಮುಂದೆ ಸುರಿಸುವಂತ ಕಣ್ಣೀರು ಅದು ಯಾವತ್ತು ವ್ಯರ್ಥ ಆಗಲ್ಲ. ಮಗನಿ ಮಗಳೇ, ಸಹೋದರಿ ಸಹೋದರಿ, ಅನ್ನಳು ಮಕ್ಕಳಿಲ್ಲ ಅಂತೇಳಿ ದೇವರ ಹತ್ರ ಬಂದಿದ್ದಾಳೆ. ನೀವೆಂಗೆ ಒಬ್ಬೊಬ್ರು ಒಂದೊಂದು ಸಮಸ್ಯೆಯಿಂದ, ಒಬ್ಬೊಬ್ರು ಒಂದು ಕಷ್ಟದಿಂದ, ಒಬ್ಬೊಬ್ರು ಒಂದು ಬಾಧೆಯಿಂದ, ಒಬ್ಬೊಬ್ರು ಒಂದು ಇಕ್ಕಟ್ಟಿಂದ, ಒಬ್ಬೊಬ್ರು ಒಂದು ವೇದನೆಯಿಂದ, ಒಬ್ಬೊಬ್ರು ಒಂದು ಶೋಧನೆಯಿಂದ ಬಂದಿದ್ದೀರೋ, ಅನ್ನಳು ಕೂಡ ದೇವ್ರ ಸ್ತೋತ್ರ ಮಕ್ಕಳಿಲ್ಲ ಅಂತ ದೇವರ ಹತ್ರ ಬಂದಿದ್ದಾಳೆ. ಆಕೆ ಮಕ್ಕಳಿಲ್ಲ ಅಂತ ದೇವರ ಹತ್ರ ಬಂದಿರೋದು ಮಾತ್ರ ಅಲ್ಲ, ಆಕೆ ಕಣ್ಣೀರು ಸುರಿಸಿ ದೇವ್ರ ಮುಂದೆ ಪ್ರಾರ್ಥಿಸ್ತಾ ಇದ್ದಾಳೆ. ಆಕೆ ಕಣ್ಣೀರು ಸುರಿಸಿ ದೇವ್ರ ಮುಂದೆ ಪ್ರಾರ್ಥಿಸ್ತಾ ಇದ್ದಾಳೆ. ಅಯ್ಯ, ನನಗೆ ಮಕ್ಕಳಿಲ್ಲಪ್ಪ, ನನಗೆ ಮಗನನ್ನು ಕೊಡಪ್ಪ, ನನಗೆ ಸಂತಾನ ಕೊಡಪ್ಪ, ನನಗೊಬ್ಬ ಮಗನನ್ನು ಕೊಡಪ್ಪ. ಆ ಮಗನನ್ನು ಕೊಟ್ಟರೆ ಅವನು ಜೀವದಿಂದಿರುವ ತನಕ ನಿನಗೋಸ್ಕರ ನಿನ್ನವನಾಗಿ ಇರುವ ಹಾಗೆ ನಾನು ತಿರುಗಿ ಅವನು ನಿನಗೆ ಕೊಡ್ತೀನಪ್ಪ ಅಂತ ಆಕೆ ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾಳೆ. ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾಳೆ. ಏನಾಗಿದೆ? ದೇವರ ಸ್ತೋತ್ರ ಆಕೆ ಗಂಡು ಮಗುವನ್ನು ಕೊಟ್ಟು ಆಕೆ ಪ್ರಾರ್ಥನೆ ಕೇಳಿದಾನೆ. ಇನ್ನೊಂದು ಮಾತು ಹೇಳ್ತೀನಿ, ಅನ್ನಳು ದೇವರ ಮುಂದೆ ಸುರಿಸಿದ ಕಣ್ಣೀರು ವ್ಯರ್ಥವಾಗಲಿಲ್ಲ. ಸ್ತೋತ್ರ ಪಕ್ಕದ ನೋಡಿ ಹೇಳ್ರಿ, ಚಿಂತೆ ಮಾಡಬೇಡ, ನೀನು ದೇವರ ಮುಂದೆ ಸುರಿಸುವ ಕಣ್ಣೀರು ವ್ಯರ್ಥ ಆಗಲ್ಲ. ಒಂದು ಸಾರಿ ಒಬ್ಬ ನನಗೆ ಗೊತ್ತಿರುವಂಥ ಒಬ್ಬ ಸೇವಕರು ಅವ್ರು ನನ್ನ ಹತ್ರ ಅವ್ರ ಸಾಕ್ಷಿ ನನ್ನ ಮುಂದೆ ಹಂಚ್ಕೊಂಡಿದ್ದಾರೆ. ಏನು ಸಾಕ್ಷಿ ಅಂದರೆ, ನಾವು ಹೆಂಗೆ ಆಲಯ ಕಟ್ತಾ ಇದೀವೋ ಅವರು ಆಲಯ ಕಟ್ತಾ ಇದ್ದಾರಂತೆ. ಆಲಯ ಕಟ್ಟಬೇಕಾದ್ರೆ ಆಲಯ ಸ್ವಲ್ಪವರೆಗೂ ಕೆಲಸ ನಡೆದಿದೆ. ಅವ್ರು ಆಲಯ ಕಟ್ಟಬೇಕಾದ್ರೆ ಅರ್ಧದವರೆಗೂ ಆಲಯದ ಕೆಲಸ ಮುಗಿದಿದೆ. ಆದರೆ ಇನ್ನೂ ಆಲಯದ ಕೆಲಸ ನಿಂತು ಹೋಗಿದೆ. ಸುಮಾರು 3 ವರ್ಷಗಳ ಕಾಲ ಆಲಯದ ಕೆಲಸ ನಿಂತು ಹೋಗಿದೆ. ಆಲಯದ ಕೆಲಸ ನಿಂತು ಹೋದಾಗ ಅಲ್ಲಿಗೆ ಬರುವಂಥ ವಿಶ್ವಾಸಿಗಳು ಕೆಲವರು ಮಾತಾಡ್ತಾರಂತೆ, ಈ ಪಾಸ್ಟ್ರಿಗೆ ಏನು ಬುದ್ಧಿನೇ ಇಲ್ಲ, ಇದನಿಗೇನು ಜ್ಞಾನನೇ ಇಲ್ಲ, ಒಂದು ಪ್ಲಾನ್ ಇಲ್ಲ, ಒಂದು ಮಣ್ಣಿಲ್ಲ, ಸುಮ್ಮನೆ ಇನ್ನೊಂದು ಸ್ವಲ್ಪ ವರ್ಷಗಳು ನಾವು ಬಾಡಿಗೆ ಬಿಲ್ಡಿಂಗಲ್ಲೇ ಆರಾಧನೆ ಮಾಡಿದರೆ ಚೆನ್ನಾಗಿತ್ತು. ಇವಾಗ ನೋಡು ಆಲಯ ಕಟ್ತೀನಿ ಅಂತ ಹೋದ, ಇವಾಗ ಆಲಯ ಎಲ್ಲ ನಿಂತೋಗಿದೆ. 3 ವರ್ಷ ಆದರೂ ಕೂಡ ಆಲಯ ನಿಂತೋಗಿದೆ, ಆಲಯ ಕೆಲಸ ಆಗಲಿಲ್ಲ. ಈತ ಏನೇ ಮಾಡಿದ್ರು ಕೂಡ ದೇವ್ರ ಚಿತ್ತದಂತೆ ಮಾಡ್ತಾ ಇಲ್ಲ, ಈತ ಸ್ವಂತ ತಿಳಿದಂಗೆ ಮಾಡ್ತಾನೆ, ಸ್ವಂತ ಬುದ್ಧಿಯಂತೆ ಮಾಡ್ತಾನೆ ಅಂಥೇಳಿ ಆಲಯಕ್ಕೆ ಬರುವಂಥ ವಿಶ್ವಾಸಿಗಳು ಆತನಿಗೆ ಬಹಳ ನೋವುಂಟಾಗೋ ಥರ ಮಾತಾಡಿದ್ರಂತೆ. ಈ ರೀತಿ ಮಾತಾಡುವಾಗ ಈ ಮಾತೆಲ್ಲ ಕೇಳಿಸ್ಕೊಂಡು ಆತ ಒಂದಿನ ಮನೇಲಿ ಕೂತ್ಕೊಂಡು ದೇವ್ರ ಮುಂದೆ ಕಣ್ಣೀರು ಸುರಿಸಿ ಅಳ್ತಾನಂತೆ. ಅಯ್ಯ, ನನ್ನ ಸ್ವಂತ ಬುದ್ಧಿಯಿಂದ ಮಾಡಿನಯ್ಯ ಇದನ್ನ, ನಾನು ಸ್ವಂತ ಚಿತ್ತದಂತ ಮಾಡಿದ್ದೀನಿ ಇದನ್ನ. ನೀನು ಹೇಳಿದ್ದಕ್ಕೆ ತಾನೇ ನಾನು ಆಲಯ ಕಟ್ತಾ ಇರೋದು, ನೀನು ಹೇಳಿದಕ್ಕೆ ತಾನೇ ಆಲಯದ ಕೆಲಸ ನಾನು ಪ್ರಾರಂಭ ಮಾಡಿರೋದು. ಇವತ್ತು ಆಲಯ ನಿಂತೋಗಿದ್ದಕ್ಕೆ ಇವತ್ತು ಜನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಕೇವಲವಾಗಿ ಮಾತಾಡ್ತಾ ಇದ್ದಾರೆ, ಸ್ವಂತ ಬುದ್ಧಿಯಿಂದ ಮಾಡ್ತಾನಂತ ಮಾತಾಡ್ತಾ ಇದ್ದಾರೆ. ಅಯ್ಯ, ನೀನೇ ಸಹಾಯ ಮಾಡಬೇಕಯ್ಯ, ನೀನೇ ಸಹಾಯ ಮಾಡಬೇಕಯ್ಯ ಅಂತೇಳಿ ಆತನು ದೇವರ ಪಾದದಲ್ಲಿ ಕೂತ್ಕೊಂಡು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಪ್ರಾರ್ಥನೆ ಮಾಡಿ ದೇವರ ಸ್ತೋತ್ರ, ಮಾರನೇ ದಿನ ಒಬ್ಬ ವ್ಯಕ್ತಿ ಬಂದ್ರಂತೆ ಆತನ ಕಾಣಲಿಕ್ಕೆ. ಒಬ್ಬ ವ್ಯಕ್ತಿ ಬಂದ್ರಂತೆ, ಸರ್ ಪ್ರೈಸ್ ಲಾರ್ಡ್ ಸರ್, ಪ್ರೈಸ್ ಲಾರ್ಡಪ್ಪ ಸರ್, ನಿಮ್ಮ ಹತ್ರ ಕೆಲಸ ಇತ್ತು ಸರ್, ಬಂದಿದ್ದೀರಿ. ಏನಪ್ಪ? ಏನಿಲ್ಲ ಸರ್, ನೀವು ಆಲಯ ಕಟ್ತಾ ಇದ್ರಿ ಅಂತ ಕೇಳಲ್ಪಟ್ಟೆ ನಾನು, ಅದಕ್ಕೆ ಒಂದು ಕಾಣಿಕೆ ಕೊಟ್ಟು ಹೋಗ್ಬೇಕಂತ ನಾನು ಬಂದಿನಿ ಸರ್ ಅಂತ ಹೇಳಿದ್ರಂತೆ. ಹೌದಪ್ಪ, ಆಯ್ತಪ್ಪ, ಸಂತೋಷ ಅಂತೇಳಿ ಅವರು ಒಂದು ಕವರ್ ಕೊಟ್ಟರಂತೆ. ಆ ಕವರಲ್ಲಿ ಚೆಕ್ ಇದೆ. ಆ ಚೆಕ್ ಕೊಟ್ಟು ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋದ್ರಂತೆ. ಈ ಪಾಸ್ಟರ್ ಕೂಡ ಆ ಚೆಕ್ ಇಸ್ಕೊಂಡು ಕಾಣಿಕೆ ಕವರ್ ಇಸ್ಕೊಂಡು ಆ ವ್ಯಕ್ತಿಗೆ ಪ್ರೇಯರ್ ಮಾಡಿ ಪಾಸ್ಟರ್ ಕಳಿಸ್ತಾರಂತೆ. ಆತ ಹೋದ ಮೇಲೆ ಆ ಕವರ್ ತೆಗೆದು ನೋಡ್ತಾ ಇದ್ದಾನೆ, ಆ ಚೆಕ್ ನೋಡ್ತಾ ಇದ್ದಾನೆ, 10 ಲಕ್ಷ ರೂಪಾಯಿ ಚೆಕ್. ಆ ಚೆಕ್ ಕೈಯಲ್ಲಿ ಹಿಡ್ಕೊಂಡು ಆ ಸೇವಕನ ಹೇಳ್ತಾನಂತೆ, ಅಯ್ಯ, ನೀನೆಷ್ಟು ಒಳ್ಳೆಯವನಪ್ಪ, ನೀನೆಷ್ಟು ದೊಡ್ಡವನಪ್ಪ, ನೀನೆಷ್ಟು ನಂಬಿಗಸ್ತನಪ್ಪ ಅಂತೇಳಿ ಕಣ್ಣೀರು ಸುರಿಸಿದನಂತೆ. ಹಾಲೆಲೂಯಾ. ಮಗನೇ, ಮಗಳೇ, ಸಹೋದರ ಸಹೋದರಿ, ಆ ದೇವರ ಸೇವಕನು ದೇವರ ಮುಂದೆ ಸುರಿಸಿದ ಕಣ್ಣೀರು, ಪ್ರಾರ್ಥನೆಯಲ್ಲಿ ಸುರಿಸಿದ ಕಣ್ಣೀರು ವ್ಯರ್ಥವಾಗಲಿಲ್ಲ. ದೇವರ ಮುಂದೆ ಸುರಿಸಿದ ಕಣ್ಣೀರು, ದೇವರ ಮುಂದೆ ಸುರಿಸಿದ ಕಣ್ಣೀರು
ಆಲಯದಲ್ಲಿ ಸುರಿಸಿದ ಕಣ್ಣೀರು, ಪ್ರಾರ್ಥನೆಯಲ್ಲಿ ಸುರಿಸಿದ ಕಣ್ಣೀರು, ಯೇಸಯ್ಯ ಪಾದಗಳ ಬಳಿಯಲ್ಲಿ ಸುರಿಸಿದ ಕಣ್ಣೀರು ವ್ಯರ್ಥವಾಗಲ್ಲ. ಇವಾಗ ಒಂದು ಮಾತು ಹೇಳ್ತೀನಿ ಹಲ್ಲೆಲೂಯಾ. ಇಷ್ಟಾದ್ರೆ ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನೀನು ಆಲಯದಲ್ಲಿ ನೀನ್ ದೇವರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದ್ರೆ ಆಮೇಲೆ ಅರ್ಥಕ್ಕೆ ನಿಂತೋಗಿರುವ ನಿನ್ನ ಮನೆ ಕೆಲಸ, ಅರ್ಥಕ್ಕೆ ನಿಂತೋಗಿರುವ ನಮ್ಮ ಆಲಯದ ಕೆಲಸ, ಅರ್ಥಕ್ಕೆ ನಿಂತೋಗಿರುವ ನಿಮ್ಮ ಮಕ್ಕಳ ಮದುವೆ ವಿಷಯಗಳು, ಅರ್ಥಕ್ಕೆ ನಿಂತೋಗಿರುವ ನಿನ್ನ ಸೈಟ್ ವಿಷಯಗಳು ಕಂಪ್ಲೀಟ್ ಆಗುವಂತೆ ನನ್ನ ದೇವರು ಕಾರ್ಯ ಮಾಡ್ತಾನೆ. ನೀನು ಆಲಯದಲ್ಲಿ ಮೊಣಕಾಲಾಕಿ ಕಣ್ಣೀರು ಸುರಿಸಿ ನೀನ್ ದೇವ್ರ ಮುಂದೆ ಹತ್ತು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದ್ರೆ ಆಮೇಲೆ ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದ್ರೆ ಅರ್ಥಕ್ಕೆ ನಿಂತೋಗಿರುವ ನಿನ್ನ ಮನೆ ಕೆಲಸ, ಅರ್ಥಕ್ಕೆ ನಿಂತೋಗಿರುವ ನಿನ್ನ ಮಕ್ಕಳ ಮದುವೆ ವಿಷಯ, ಅರ್ಥಕ್ಕೆ ನಿಂತೋಗಿರುವ ನಿನ್ನ ಲೋನ್ ವಿಷಯ, ಅರ್ಥಕ್ಕೆ ನಿಂತೋಗಿರುವ ನಿನ್ನ ಜಾಬ್ ವಿಷಯ, ಅರ್ಥಕ್ಕೆ ಕೋರ್ಟಲ್ಲಿ ಪೆಂಡಿಂಗ್ ಇರುವಂತ ಆ ಜಮೀನು ವಿಷಯ ಕಂಪ್ಲೀಟ್ ಆಗುವಂತೆ, ನಿನ್ನ ಪರ ಆಗುವಂತೆ ನನ್ನ ದೇವರು ಕಾರ್ಯ ಮಾಡ್ತಾನೆ. ಒಂದೊಂದ್ಸಾರಿ ಯಾವುದನ್ನೇ ಒಂದು ಕೆಲಸ ಪೆಂಡಿಂಗ್ ಆದ್ರೆ ಏನ್ ಮಾಡ್ತಾರೆ ಗೊತ್ತಾ, ನಮ್ಮಲ್ಲಿ ಅನೇಕರು ಚಿಂತೆ ಮಾಡ್ತಾರೆ. ಆ ಕೆಲಸ ಆಗ್ಬೇಕಂತ ತಿರುಗಾಡ್ತಾರೆ, ಆ ಕೆಲಸ ಆಗ್ಬೇಕಂತ ಹೋರಾಡ್ತಾರೆ, ಕೆಲಸ ಆಗ್ಬೇಕಂತ ಪ್ಲಾನ್ ಮಾಡ್ತಾರೆ, ಆ ಕೆಲಸ ಹೆಂಗೋ ಮಾಡಿ ಆಗ್ಬೇಕಂತ ಐಡಿಯಾ ಮಾಡ್ತಾರೆ. ಒಂದೊಂದು ಸಾರಿ ಯಾರಿಂದ ಯಾವ ವ್ಯಕ್ತಿ ಮೂಲಕ ಕೆಲಸ ಪೆಂಡಿಂಗ್ ಆಯ್ತು ಅಂತ ಗೊತ್ತಾದ್ರೆ ಒಂದೊಂದು ಸಾರಿ ಆ ವ್ಯಕ್ತಿ ಜೊತೆಗೆ ಜಗಳಕ್ಕೂ ಇಳಿತಾರೆ. ಏನು ಮಾಡಿದ್ರೂ ಕೆಲಸ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಕೊರಗಿ ಡಿಪ್ರೆಷನ್ಗೆ ಹೋಗ್ತಾರೆ. ಎಲ್ಲ ಪ್ರಯತ್ನ ಮಾಡ್ತಾರೆ, ಒಂದು ಪ್ರಯತ್ನ ಮಾತ್ರ ಮಾಡಲ್ಲ. ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಲ್ಲ, ಎಲ್ಲ ಮಾಡ್ತಾರೆ, ಉಳಿದದ್ದೆಲ್ಲ ಮಾಡ್ತಾರೆ. ನಾನು ಈ ವಾಕ್ಯನ ಆಧಾರ ಮಾಡಿಕೊಂಡು ಸವಾಲಾಗಿ ಹೇಳ್ತೀನಿ, ನೀವು ದೇವ್ರ ಮುಂದೆ ಯಾವ ಕೆಲಸ ಆಗ್ತಾ ಇಲ್ವೋ, ಯಾವ ಕೆಲಸ ಪೆಂಡಿಂಗ್ ಇದೆಯೋ, ಯಾವ ಕೆಲಸ ಬ್ರೇಕಪ್ ಆಗಿದೆಯೋ, ಯಾವ ಕೆಲಸ ಸ್ಟ್ರಕ್ ಆಗಿದೆಯೋ, ಯಾವ ಕೆಲಸ ಪೆಂಡಿಂಗ್ ಆಗಿದೆಯೋ, ನೀನು ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸು. ಪೆಂಡಿಂಗ್ ಆಗಿರುವ ಕೆಲಸಗಳು ಕಂಪ್ಲೀಟ್ ಆಗೋ ತರ ನನ್ನ ದೇವರು ಕಾರ್ಯ ಮಾಡ್ತಾನೆ. ನನ್ನ ದೇವ್ರು ಹೇಳ್ತಾನೆ, ಹಾಲೆಲೂಯಾ. ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ, ಅಳುತ್ತಾ ಬಿತ್ತುವವರು, ಅಳುತ್ತಾ ಬಿತ್ತುವವರು, ಅಳುತ್ತಾ ಬಿತ್ತುವವರು ಆಡುತ್ತಾ ಫಲವನ್ನು ಕೊಯ್ಯುವರು. ಅಮ್ಮ, ಯಾವ ವಿಷಯಕ್ಕೋಸ್ಕರ ಇವತ್ತು ನೀನು ಕಣ್ಣೀರು ಸುರಿಸಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತೀಯೋ, ದೇವ್ರು ಹೇಳ್ತಾನೆ ಇವತ್ತು ನೀನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದೀಯಾ, ಕಣ್ಣೀರಿನಿಂದ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಅಳುತ್ತಾ ನೀನು ಬಿತ್ತಿದ್ರೆ ನಾಳೆ ಡ್ಯಾನ್ಸ್ ಮಾಡುತ್ತಾ, ನಾಳೆ ಕುಣಿದಾಡುತ್ತಾ ಆ ಫಲನ ನೀನು ಹೊಂದಿಕೊಳ್ತೀಯಾ. ಯಾರು ಕುಣಿಯುತ್ತಾ ಫಲ ಕೊಯ್ಕೊಂಬರೋರು? ನೀವು ಬಿತ್ತುತ್ತಾನೇ ಇಲ್ಲ, ಕೊಯ್ತಾನೇ ಇಲ್ಲ. ಕೊಯ್ತಿದ್ರಿ ಆದ್ರೆ ನೀವೇನ್ ಮಾಡಿಲ್ಲ, ಫಸ್ಟ್ ಆಫ್ ಆಲ್ ಬಿತ್ತೇ ಇಲ್ಲ. ನನ್ನ ದೇವ್ರು ಹೇಳ್ತಾನೆ, ನೀನ್ ಬಿತ್ತಲಿಕ್ಕೆ ರೆಡಿ ಆಗು. ನೀನ್ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ದಿನ ಕಣ್ಣೀರಿನಿಂದ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ದೇವ್ರ ಮುಂದೆ ಕಣ್ಣೀರು ಸುರಿಸಿ ಬಿತ್ತಲಿಕ್ಕೆ ಬಿತ್ತಲಿಕ್ಕೆ ಪ್ರಾರಂಭಿಸಿದ್ರೆ, ಸಂತೋಷವಾಗಿ ಕುಣಿದಾಡುತ್ತಾ ನಾಟ್ಯ ಮಾಡುತ್ತಾ ಫಲ ಕೊಯ್ಯೋ ತರ ನೇನ್ ಕಾರ್ಯಂ చేస్తాను. ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಹಿಜ್ಕೀಯ ಅನ್ನುವಂಥ ರಾಜನ ಬಗ್ಗೆ ನಾವು ನೋಡ್ತೇವೆ. ಇವತ್ತು ವ್ಯತ್ಯಾಸಕರವಾಗಿ ನಾವು ಕೇಳಿಸ್ಕೊತಾ ಇದ್ದೀವಿ. ಹಿಜ್ಕೀಯ ರಾಜನಿಗೆ ಮರಣಕರವಾದ ರೋಗ ಬಂದಿದೆ. ಆತ ಯಾವತ್ತು ಅನ್ಕೊಂಡಿಲ್ಲ ಇಂಥ ಮರಣಕರವಾದ ರೋಗ ನನಗೆ ಬರುತ್ತೆ ಅಂತ. ಪ್ರವಾದಿಯ ಸಹಾಯವನ್ನು ಹತ್ಕೊಂಡಿದ್ದಾನೆ, ಪ್ರಯೋಜನ ಆಗಲಿಲ್ಲ. ಪ್ರವಾದಿಯಿಂದ ಬಂದಂತ ಉತ್ತರ ಏನು ಗೊತ್ತಾ? ನೀನು ಉಳಿಯಲ್ಲ, ನೀನು ಬದುಕಲ್ಲ, ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು, ನಿನ್ನ ಜವಾಬ್ದಾರಿನ ಬೇರೆ ಯಾರಿಗಾದ್ರೂ ಒಪ್ಪಿಸು, ನೀನು ಸಾಯೋದು ಗ್ಯಾರಂಟಿ. ಒಂದೊಂದು ಸಾರಿ ನಮಗೆ ಸನ್ನಿವೇಶಗಳು ನಮಗೆ ಅನುಕೂಲವಾದಂಥ ಸನ್ನಿವೇಶಗಳು ಬರಲ್ಲ, ನಮಗೆ ಆಪೋಸಿಟ್ ಆಗಿರುವಂಥ ಸನ್ನಿವೇಶಗಳು ಬರುತ್ತೆ. ಒಂದೊಂದು ಸಾರಿ ನಮಗೆ ಪ್ರತಿಕೂಲಕರವಾದ ಪರಿಸ್ಥಿತಿಗಳು ಬರುತ್ತೆ. ಒಂದೊಂದು ಸಾರಿ ನಮಗೆ ವ್ಯತಿರೇಕವಾದಂಥ ಪರಿಸ್ಥಿತಿಗಳು ಬರುತ್ತೆ. ಅಂಥ ಪರಿಸ್ಥಿತಿಗಳನ್ನ ಸೈತಾನ್ ನಮ್ಮ ಜೀವಿತದಲ್ಲಿ ತಂದಾಕ್ತಾನೆ.
ನಿನಗೆ ಜಾಬ್ ಸಿಗುತ್ತಂತ ಅಂತ ನೀನು ಅನ್ಕೊಂಡಿರ್ತೀಯಾ? ಆದ್ರೆ ಇನ್ನೊಂದು ಸುದ್ದಿ ಬರುತ್ತೆ, ಆ ಜಾಬ್ ಬೇರೆಯವ್ರಿಗೆ ಆಯ್ತು. ಆ ಹಣ ನಿನಗೆ ಬರುತ್ತಂತ ನೀನು ಅನ್ಕೊಂಡಿದೀಯಾ? ಮಾರನೇ ದಿನನೋ ಇನ್ನೊಂದು ದಿನನೋ ಸುದ್ದಿ ಬಂತು, ಆ ಹಣ ಬೇರೆಯವ್ರಿಗೆ ಹೋಯ್ತು. ನೀನು ಅನ್ಕೊಳ್ತಾ ಇರೋದು ಒಂದು, ಆಗ್ತಾ ಇರೋದು ಇನ್ನೊಂದು. ನೀನೇನು ಅನ್ಕೊಳ್ತಾ ಇದೆಯೋ ಅದಕ್ಕೆ ಆಪೋಸಿಟ್ ಆಗ್ತಾ ಇದೆಯಾ ಅನೇಕ ಸಾರಿ. ಇವನ ಜೀವಿತದಲ್ಲಿ ಕೂಡ ಹಂಗೆ ಆಗ್ತಾ ಇದೆ. ಅವನು ಅನ್ಕೊಂಡಿಲ್ಲ ನನಗಿಂತ ಪರಿಸ್ಥಿತಿ ಬರುತ್ತಂತ, ಅವನು ಅನ್ಕೊಂಡಿದ್ದ ನಾನು ಚೆನ್ನಾಗಿರ್ತೀನಂತ, ಆದ್ರೆ ಅವನಿಗೆಲ್ಲ ಉಲ್ಟಾ ಆಯಿತು. ಭಯಂಕರವಾದಂಥ ಮರಣಕರವಾದಂಥ ರೋಗ ಬಂತು. ನಿಮ್ಮ ಜೀವಿತದಲ್ಲಿ ಕೂಡ ಹಿಂಗೆ ನಡೀತಾ ಇದೆಯಾ? ನೀವು ಅನ್ಕೊಳ್ತಾ ಇರೋದು ಒಂದು, ಆಗ್ತಾ ಇರೋದು ಒಂದು, ಅಂತ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದೆಯಾ? ನೀನ್ ಪ್ಲಾನ್ ಮಾಡ್ತಾ ಇರೋದು ಒಂದು, ಅಲ್ಲಿ ಆಗ್ತಾ ಇರೋದು ಇನ್ನೊಂದು. ಆ ರೀತಿ ಅಂತ ಸ್ಥಿತಿಯಲ್ಲಿ ಜೀವನ ಹಾದು ಹೋಗ್ತಾ ಇದೆಯಾ? ಏನೋ ಸಣ್ಣ ಪ್ರಾಬ್ಲಮ್ ಅಂತ ನೀನು ಅನ್ಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ನಿನ್ನ ಮುತ್ತಿಗೆ ಹಾಕಿದೆಯಾ? ಪ್ರವಾದಿ ಸಹಾಯಕ್ಕೆ ಹತ್ಕೊಂಡ, ಪ್ರಯೋಜನ ಆಗಲಿಲ್ಲ. ಅಲ್ಲಿಂದ ಬಂದ ಉತ್ತರ ಕೂಡ ನೀನ್ ಬದುಕಲ್ಲ. ಇನ್ನೇನ್ ಮಾಡ್ಬೇಕು ಇವಾಗ? ಪ್ರವಾದಿ ಒಂದು ನಿರೀಕ್ಷೆ ಕೂಡ ಹೋಯ್ತು. ಆ ನಿರೀಕ್ಷೆ ಕಳ್ಕೊಂಡ ಮೇಲೆ, ಪ್ರವಾದಿ ಮೇಲೆ ಭರವಸೆ ಕಳ್ಕೊಂಡ ಮೇಲೆ ಅವನಿಗೆ ಉಳಿದುದು ಒಂದೇ ಒಂದು ನಿರೀಕ್ಷೆ. ತನ್ನ ಅರಮನೆಯಲ್ಲಿ ಯೆರೂಸಲೇಮಿನ ಕಡೆ ಮುಖ ಮಾಡಿ, ದೇವಾಲಯದ ಕಡೆ ಮುಖ ಮಾಡಿ ಮೊಣಕಾಲಾಕಿ ದೇವ್ರ ಮುಂದೆ ಹಿಜ್ಕೀಯ ರಾಜನು ಕಣ್ಣೀರು ಸುರಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಏನಾಯಿತು? ದೇವರು ಅವನನ್ನ ಮರಣಕರ ರೋಗದಿಂದ ಕಾಪಾಡಿ, ಅವನನ್ನ ಸ್ವಸ್ಥ ಮಾಡಿ, ಅವನನ್ನ ಗುಣ ಮಾಡಿ, ತಿರುಗಿ 15 ವರ್ಷ ಆಯುಷು ಹೆಚ್ಚಿಗೆ ಕೊಟ್ಟಿದ್ದಾನೆ. ದೇವರ ಮುಂದೆ ಸುರಿಸಿದ ಕಣ್ಣೀರು ವ್ಯರ್ಥವಾಗಲಿಲ್ಲ. ಪ್ರವಾದಿಗಳು ಮುಂದೆ ಸುರಿಸಿದ ಕಣ್ಣೀರು ವ್ಯರ್ಥ ಆಗಬಹುದು, ಪಾಸ್ಟರ್ ಮುಂದೆ ಸುರಿಸಿದ ಕಣ್ಣೀರು ವ್ಯರ್ಥ ಆಗಬಹುದು, ಅಧಿಕಾರಿಗಳ ಮುಂದೆ ಸುರಿಸಿದ ಕಣ್ಣೀರು ವ್ಯರ್ಥ ಆಗಬಹುದು, ಸಂಬಂಧಿಕರ ಮುಂದೆ ಸುರಿಸಿದ ಕಣ್ಣೀರು ವ್ಯರ್ಥ ಆಗಬಹುದು. ಪರಲೋಕದ ಅಧಿಕಾರಿ ಯೇಸುವಿನ ಮುಂದೆ ಸುರಿಸಿದ ಕಣ್ಣೀರು ಅದು ಯಾವತ್ತೂ ವ್ಯರ್ಥ ಆಗಲ್ಲ. ನಮ್ಮ ಆರಾಧನೆಗೆ ಒಬ್ಬ ತಾಯಿ ತನ್ನ ಮಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಆ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ. ತಾಯಿಗಿರುವಂತ ಜವಾಬ್ದಾರಿ, ತಾಯಿಗಿರುವಂತ ಭಾರ ಏನಂದ್ರೆ, ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತೇಳಿ ಆ ಮಗಳ ಭಾರ. ಅದಕ್ಕೋಸ್ಕರವಾಗಿ ಮಗಳ ಮದುವೆ ಮಾಡಬೇಕು ಅಂತೇಳಿ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಬಂಧುಗಳಿಗೆ, ಸಂಬಂಧಿಕರು ತಿಳಿಸಿದಾಳೆ. ಆಗ ಕೆಲವರು ಬಂದು ಅವ್ರ ಮಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸಂಬಂಧಗಳು ಬಂದು ಅವ್ರ ಮಗಳು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸಂಬಂಧ ಬಂದಿದೆ, ನೋಡ್ತಾರೆ, ಮನೆಗೆ ಹೋಗಿ ತಿಳಿಸ್ತೀವಿ, ಫೋನ್ ಮಾಡಂತ ಹೇಳ್ತಾರೆ. ಮನೆಗೆ ಹೋದ್ಮೇಲೆ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಇನ್ನೊಂದು ಸಂಬಂಧ ಬಂತು, ಅವರು ಕೂಡ ನೋಡ್ಕೊಂಡು ಹೋದ್ರು, ಇದು ಗ್ಯಾರಂಟಿ ಫಿಕ್ಸ್ ಆಗುತ್ತೆ ಅಂತ ಇವ್ರು ಅನ್ಕೊಳ್ತಾರೆ. ಅವರು ಮನೆಗೆ ಹೋಗ್ತಾರೆ, ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ. ಇನ್ನೊಂದು ಸಂಬಂಧ ಬಂತು, ಅವರು ಕೂಡ ಈ ಮಗಳು ನೋಡ್ಕೊಂಡು ಹೋದ್ರು, ಊರಿಗೆ ಹೋದ್ಮೇಲೆ ಫೋನ್ ಮಾಡಿ ಅವರು ಕ್ಯಾನ್ಸಲ್ ಮಾಡಿದ್ರು. ಈ ರೀತಿ ಮದುವೆ ಕ್ಯಾನ್ಸಲ್ ಆಗೋದು ನೋಡಿ ಆ ಗಂಡ ಹೆಂಡತಿ, ಆ ತಂದೆ ತಾಯಿಗಳಿಗೆ ತಟ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಸಂಬಂಧಿಕರು ಮಾತಾಡ್ತಾರಂತೆ, ಆಕೆಗೆಲ್ಲಿ ಮದುವೆ ಆಗುತ್ತೆ, ಮದುವೆ ಆಗುವಂತ ಪುಣ್ಯ ಆಕೆಗೆಲ್ಲಿದೆ, ಮದುವೆ ಆಗುವಂತ ಭಾಗ್ಯ ಆಕೆಗೆಲ್ಲಿದೆ, ಆಕೆಯನ್ನು ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ, ಆಕೆ ಎಲ್ಲಿ ಮದುವೆ ನಡೀತದೆ. ಇನ್ನು ಬಹಳ ಬೇಜಾರಾಗಿ ಒಂದು ಮಾತಾಡಿದ್ರು. ಸುಮ್ಮನೆ ಆಕೆ ಎಲ್ಲಿ ಮದುವೆ ಆಗ್ತಾಳೆ, ಆಕೆ ಯಾರನ್ನಾದ್ರೂ ಕರ್ಕೊಂಡು ಓಡಿ ಹೋಗ್ತಾಳೆ ಅಂತ ಅವ್ರ ತಾಯಿ ಹತ್ಕೊಂತ ಹೇಳಿದ್ರು. ಬಹಳ ಹತ್ಕೊಂಡು ಹೇಳಿದ್ರು, ಸಾರ್ ಆ ಮಾತುಗಳನ್ನ ಕೈಲಿ ಕೇಳಕ್ ಆಗ್ತಾ ಇಲ್ಲ ಸಾರ್, ಆ ಚುಚ್ಚು ಮಾತುಗಳನ್ನ ಕೈಯಿಂದ ಕೇಳಕ್ ಆಗ್ತಾ ಇಲ್ಲ ಸಾರ್, ದಯಮಾಡಿ ನಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ನಾನು ಅವಾಗ ಅವ್ರಿಗೊಂದು ಆಲೋಚನೆ ಹೇಳಿದ್ದೀನಿ, ಅಮ್ಮ ನಾನು ಪ್ರಾರ್ಥನೆ ಮಾಡ್ತೀನಿ ನಿನಗೋಸ್ಕರ, ನೀನೊಂದು ಕೆಲಸ ಮಾಡು, ಪ್ರತಿದಿನ ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು. ಏಸಯ್ಯ, ನನ್ನ ಮಗಳ ವಿವಾಹ ವಿಷಯದಲ್ಲಿ ನೀನು ಅದ್ಭುತ ಮಾಡು, ಮದುವೆ ವಿಷಯದಲ್ಲಿ ಅದ್ಭುತ ಮಾಡಂತ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ನಿನ್ನ ದೇವರಿಗೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ನಿನ್ನ ದೇವರಿಗೆ ಅಂತ ನನ್ನ ಮಗಳಿಗೆ ಆಲೋಚನೆ ಹೇಳಿಕೊಟ್ಟಿದ್ದೀನಿ. ಅವತ್ತು ಪ್ರಾರ್ಥನೆ ಮಾಡಿ ಕಳಿಸಿದ್ದೀನಿ. ಅವರು ಸಹ, ಆ ತಾಯಿ ತಂದೆ ಸಹ ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಪ್ರಾರ್ಥನೆ ಮಾಡಿ ಕೆಲವು ವಾರಗಳಾಗಿರ್ಬಹುದು, ದೇವರು ನಂಬಿದಂತ ಹುಡುಗ ಗೌರ್ಮೆಂಟ್ ಜಾಬ್ ಅಲ್ಲಿರುವಂತ ವ್ಯಕ್ತಿ ಬಂದ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗಿದ್ದಾನೆ. ದೇಶೋತ್ರ ಆ ತಾಯಿ ಮಗಳು ದೇವರ ಮುಂದೆ ಸುರಿಸಿದ ಕಣ್ಣೀರು
ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.